ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಕುವೆಂಪುರವರು ಬರೆದಿರುವ ಗೊಬ್ಬರ ಕವಿತೆಯನ್ನು ಕುರಿತು ಚರ್ಚೆ ಮಾಡೋಣ. ಗೊಬ್ಬರ ಕವಿತೆಯನ್ನು ಚರ್ಚೆ ಮಾಡೋದಕ್ಕಿಂತ ಮುಂಚೆ ಲೇಖಕರ ಪರಿಚಯವನ್ನು ನೋಡೋದಾದರೆ, ಕುವೆಂಪುರವರ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕುವೆಂಪು ಅವರ ಕಾವ್ಯನಾಮ. ಕಾಲ 1904ರಿಂದ 1994. ಕುಪ್ಪಳ್ಳಿಯಲ್ಲಿ 1904 ಡಿಸೆಂಬರ್ 29ರಂದು ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮರ ಮಗನಾಗಿ ಶ್ರೀಯುತರು ಜನಿಸ್ತಾರೆ. ಇವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀರಾಮಾಯಣ ದರ್ಶನಂ, ಚಿತ್ರಾಂಗದ, ಪಕ್ಷಿಕಾಶಿ, ನವಿಲು, ಅನಿಕೇತನ, ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಡತಿ, ಶೂದ್ರ ತಪಸ್ವಿ, ರಕ್ತಾಕ್ಷಿ, ಸನ್ಯಾಸಿ ಮತ್ತು ಇತರ ಕಥೆಗಳು, ಹೀಗೆ ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಇವರ ಸಾಹಿತ್ಯ ಸೇವೆಗೆ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ರಾಷ್ಟ್ರಕವಿ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳನ್ನು ಕೂಡ ಶ್ರೀಯುತರು ಪಡೆದಿದ್ದಾರೆ. ಪ್ರಸ್ತುತ ಗೊಬ್ಬರ ಕವಿತೆಯನ್ನು ಕುವೆಂಪುರವರ ಕೋಗಿಲೆ ಮತ್ತು ಸೋವಿಯಟ್ ರಷ್ಯಾ ಕವನ ಸಂಕಲನದಿಂದ ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಕುವೆಂಪುರವರ ಸಾಹಿತ್ಯ ಸಮಾಜಮುಖಿ ಚಿಂತನೆಗಳಿಂದ ಮಹತ್ವವನ್ನು ಪಡೆದಿದೆ. ಕಾವ್ಯ ಶ್ರಮ ಸಂಸ್ಕೃತಿಗೆ, ಬೆವರಿಗೆ, ಅಲಕ್ಷಿತರ ನೋವಿಗೆ ಮಿಡಿಯುವ ಮೂಲಕ ಬಹುಜನರನ್ನು ತಲುಪಲು ಇವತ್ತು ಸಾಧ್ಯವಾಗಿದೆ. ಗೊಬ್ಬರದ ಮೇಲೆ ಕಬ್ಬ ಬರೆಯುವುದು ಒಂದು ಗಮನಾರ್ಹ ಪಲ್ಲಟ. ಅಂದರೆ ಗೊಬ್ಬರದ ಮೇಲೆ ಕವಿತೆ ಬರೆಯೋದೇ ಒಂದು ಪರಿವರ್ತನೆ. ಇದು ಈ ಪ್ರಕೃತಿಯಲ್ಲಿ ಯಾವುದು ಮೇಲು ಕೀಳು ಎಂಬ ಗೋಡೆಯ ಮೂಲಕ ವಿಭಜಿತವಾಗಬೇಕಿಲ್ಲ. ಪರಸ್ಪರ ಬೆಸೆದುಕೊಂಡಿರುವ ಬದುಕಿನ ಕ್ರಮವನ್ನು ನಾವು ಗೌರವಿಸಬೇಕು ಎಂಬುದನ್ನು ಈ ಕಾವ್ಯ ಕಲಿಸುತ್ತೆ. ಅಧಿಕಾರ ಕೇಂದ್ರಗಳ ಪಲ್ಲಟವಾಗುವ ಕಾಲ ಬಂದಿದೆ ಅನ್ನೋದನ್ನು ಹೇಳುತ್ತೆ. ಶಕ್ತಿಯ ಶ್ರಮದ ಮುಖಾಮುಖಿಯಲ್ಲಿ ಹಿಂದೆ ಕಾಣದ ದಾರಿಗಳು ಇವತ್ತು ತೆರೆದುಕೊಳ್ಳಬಹುದು ಅನ್ನೋದನ್ನು ಕಾವ್ಯ ಹೇಳುತ್ತೆ. ಪ್ರಕೃತಿ ಸುಂದರ ಸರೋವರಗಳು, ಹೆಣ್ಣಿನ ಸೌಂದರ್ಯ, ರಾಜ್ಯ ವೈಭೋಗ, ಪುರಾಣ ಪ್ರಸಿದ್ಧ ಪಾತ್ರಗಳೇ ಕಾವ್ಯವಸ್ತುವಾಗಿ ಮೆರೆಯುವ ಪರಿಪಾಠಗಳಿದ್ದು, ಯಾರೂ ಅರಿಯದ ಜನಸಾಮಾನ್ಯ ವೀರರು, ನೆಲದ ಸಿರಿ, ಶ್ರಮದ ಕಂಪಿಗೆ ಮನ್ನಣೆ ದೊರೆಯುವ ಕಾಲ ಹತ್ತಿರವಿದೆ ಎಂಬ ಆಶಾವಾದ ಕವಿತೆಯಲ್ಲಿ ನಾವು ಕಾಣಬಹುದು. ಕುವೆಂಪುರವರು ಜೀವಿಸಿದ್ದ ಕಾಲದ ಸಾಮಾಜಿಕ ಸಾಂಸ್ಕೃತಿಕ ಪಲ್ಲಟಗಳು ಈ ದೃಷ್ಟಿಕೋನಕ್ಕೆ ಇವತ್ತು ಹೊಸ ಮೆರುಗನ್ನು ನೀಡಿವೆ. ಬನ್ನಿ ಕವಿತೆಯನ್ನು ನಾವು ಗಮನಿಸೋಣ. ಕವಿತೆ ಹೀಗೆ ಆರಂಭ ಆಗುತ್ತೆ. ಗೊಬ್ಬರದ ಮೇಲೆ ಬರೆಯುವುದೇ ಕಬ್ಬಮಂ, ಹಾ ಕಡು ಕಷ್ಟ, ಕಲಿಕಾಲಕ್ಕೇನೇನು ಬಂದಪುದೋ, ಸಾಲದೇಂ ಪ್ರಳಯಕ್ಕಿದೆ ಪೀಠಿಕೆ, ಇನ್ನೇನು ಕಾರಣಂ ಬೇಕಯ್ಯ ನಿನಗೆ ತಾಂಡವ ಮೂರ್ತಿ, ಕಲ್ಕ್ಯಾವತಾರವ ನೆತ್ತಿಬರೆ, ಇದಕ್ಕಿಂತ ಧರ್ಮವದೆ ಬೇರುಂಟೆ, ನಿರ್ಮಲ ಸರಸ್ವತಿಯ ವೀಣೆಯಂ ಶೂದ್ರಂ ಕಸಿದುಕೊಂಡು ಗೊಬ್ಬರದ ಗುಂಡಿಯನ್ನಗೆಯೇ ಗುದ್ದಲಿಯ ಮಾಡಿಹನಲ್ಲ, ಶಿವನೇ ಭೈರವನಾಗಿ ಬಂದು ಹಣೆಗಣ್ಣಿನಿಂ ಕಿಡಿಕೆದರಿ ಬೂದಿ ಮಾಡದೆ ಸುಮ್ಮನಿಹನೆಲ್ಲ. ಇದು ಆರಂಭದಲ್ಲಿ ಬರ್ತಕ್ಕಂಥ ಭಾಗ. ಗೊಬ್ಬರದ ಮೇಲೆ ಯಾರಾದರೂ ಕಾವ್ಯವನ್ನು ಬರೆಯೋದಕ್ಕೆ ಸಾಧ್ಯವೇ? ಯಾಕಂದರೆ ಇವತ್ತಿನವರೆಗೂ ಕೂಡ ಅಲಕ್ಷಿತ ವಸ್ತುಗಳ ಮೇಲೆ ಯಾರೂ ಕಾವ್ಯವನ್ನು ಬರೆದಿಲ್ಲ. ಹಾಗಾಗಿ ಗೊಬ್ಬರದ ಮೇಲೆ ಕಾವ್ಯ ಬರೆಯೋದೇ ಒಂದು ದೊಡ್ಡ ಬದಲಾವಣೆ. ಹಾಗಾಗಿಯೇ ಜಗತ್ತಿನಲ್ಲಿ ಯಾವುದೂ ಮುಖ್ಯ ಅಲ್ಲ, ಎಲ್ಲವೂ ಕೂಡ
ಅವರು ಹೇಳೋ ಹಾಗೆ ಜಗತ್ತಿನಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ ಎನ್ನುವ ಹಾಗೆ ಇಲ್ಲಿ ಗೊಬ್ಬರದ ಮೇಲೆ ಕಾವ್ಯ ಬರಿತಕ್ಕಂಥದ್ದೇ ಬಹುದೊಡ್ಡ ಪರಿವರ್ತನೆಗೆ ಕಾರಣ ಅಂತ ಹೇಳ್ತಿದ್ದಾರೆ. ಕಡು ಕಷ್ಟ ಕಲಿಕಾಲಕ್ಕೇನೇನು ಬಂದ ಪದೋ. ಗೊಬ್ಬರದ ಮೇಲೆ ಕವಿತೆಯನ್ನು ಬರೆದುಬಿಟ್ಟೆ, ಆದರೆ ಈಗ ಬರೆದಿರೋದು ಕೆಟ್ಟ ಕಾಲವೇ, ಕಲಿಕಾಲ ಕೆಟ್ಟ ಕಾಲವೇ, ಬರಿಬಾರ್ದೇನೋ, ಬರೆದು ಬಿಟ್ಟನೇನೋ ನಾನು, ಹಾಗಾಗಿ ಮುಂದೆ ಏನೇನಾಗುತ್ತೋ ಅಂಥೇಳಿ ಕೆಲವರು ಪರಿಭಾವಿಸ್ಬೋದು. ಪ್ರಳಯ ಆಗಬಹುದೇನೋ, ಪ್ರಳಯಕ್ಕೆ ಈ ಗೊಬ್ಬರದ ಕವಿತೆಯೇ ಮುನ್ನುಡಿಯಾಗಬಹುದೇನೋ. ಪ್ರಳಯ ಆಗೋದಕ್ಕೆ ಗೊಬ್ಬರದ ಮೇಲೆ ಕವಿ ಹೊಸದಾಗಿ ಕವಿತೆ ಬರೆದಿರದೆ ಕಾರಣವಾಗಬಹುದೇನೋ. ಹೀಗೆಲ್ಲ ಈ ಸಮಾಜ ನನ್ನನ್ನು ಪ್ರಶ್ನೆ ಮಾಡಬಹುದೇನೋ. ಅಥವಾ ಶಿವನೇ ನೃತ್ಯವನ್ನು ಮಾಡಬಹುದೇನೋ, ಅಥವಾ ವಿಷ್ಣುವೇ ಕಲ್ಕ್ಯಾವತಾರವನ್ನೆತ್ತಿ ಬರಬಹುದೇನೋ. ಗೊಬ್ಬರದ ಮೇಲೆ ಈ ಕವಿ ಕವಿತೆಯನ್ನು ಬರೆದಿದ್ದಾನೆ ಅಂಥೇಳಿ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಅವರೇ ಬರಬಹುದೇನೋ. ಅಥವಾ ಇನ್ನು ಅನೇಕ ಜನ ಗೊಬ್ಬರದ ಮೇಲೆ ಕವಿತೆಯನ್ನು ಬರೆದು ಕಾವ್ಯದ ಧರ್ಮವನ್ನು ಹಾಳು ಮಾಡ್ದ, ಧರ್ಮಕ್ಕೆ ಹಾನಿ ಮಾಡ್ದ ಅಂಥೇಳಿ ನನ್ನ ಮೇಲೆ ಇಲ್ಲದ ಅಪವಾದವನ್ನು ಮಾಡಬಹುದು. ನಿರ್ಮಲ ಸರಸ್ವತಿಯ ವೀಣೆಯಂ ಶೂದ್ರಂ ಕಸಿದುಕೊಂಡು, ನಿರ್ಮಲ ಪವಿತ್ರವಾಗಿರ್ತಕ್ಕಂಥ ಸರಸ್ವತಿಯ ವೀಣೆಯನ್ನು ಕವಿ ಇವತ್ತು ಕಸಿದುಕೊಂಡು ಶೂದ್ರನ ಕೈಗೆ ಕೊಟ್ಟುಬಿಟ್ಟ. ಯಾಕೆ ಅಂತಂದರೆ ಎಲ್ಲರೂ ಇವತ್ತಿನವರೆಗೂ ರಾಜರ ಅರಸರ ಪ್ರಕೃತಿಯ ಇದ್ರ ಬಗ್ಗೆಲ್ಲ ಕವಿತೆಗಳನ್ನು ಬರಿತಾ ಇದ್ದರು. ಆದರೆ ಅತ್ಯಂತಹ ಮುಖ್ಯವಾಗಿಲ್ಲದೆ ಇರತಕ್ಕಂತಹ ಗೊಬ್ಬರದ ಮೇಲೆ ಕವಿತೆಯನ್ನು ಕುವೆಂಪು ಬರೆಯೋದ್ರ ಮೂಲಕ ಇವತ್ತು ಕವಿತೆಯನ್ನು ಬರೆಯೋದ್ರ ಮೂಲಕ ಸರಸ್ವತಿಯ ವೀಣೆಯನ್ನು ಶೂದ್ರನ ಕೈಗೆ ಮುಟ್ಟಿಸ್ಬಿಟ್ರಲ್ಲ. ಗೊಬ್ಬರದ ಗುಂಡಿಯನ್ನು ಅಗಿಯುವ ಗುದ್ದಲಿಯ ಹಾಗೆ ಸರಸ್ವತಿ ವೀಣೆಯನ್ನು ಬದಲಾಯಿಸಿಬಿಟ್ರಲ್ಲ ಇವರು. ಹಾಗಾಗಿ ಎಲ್ಲ ಅದಲು ಬದಲು ಮಾಡಿರುವ ಈ ಕವಿಯ ಮೇಲೆ, ಕುವೆಂಪು ಅವರ ಮೇಲೆ ಶಿವನೇ ಭೈರವನಾಗಿ ಭೈರವ ರೂಪವನ್ನು ತಾಳಿ ಮುಕ್ಕಣ್ಣನೇ ತನ್ನ ಮೂರನೇ ಕಣ್ಣಿನಿಂದ ನನ್ನನ್ನು ಸುಡಬಹುದೇನೋ, ನನ್ನನ್ನು ಬೂದಿ ಮಾಡಬಹುದೇನೋ. ಆದರೂ ಕೂಡ ಇದೆಲ್ಲವನ್ನು ನಾನು ಧೈರ್ಯದಿಂದ ಎದುರಿಸಿ ಗೊಬ್ಬರದ ಮೇಲೆ ನಾನು ಕವಿತೆಯನ್ನು ಬರೆದಿದ್ದೀನಿ ಅಂತ ಹೇಳ್ತಾರೆ. ಕವಿತೆ ಭೂಪಾಲರ ಅರಮನೆಯಲ್ಲಿ ಕೈಕೆಸರು ಮಾಡಿಕೊಳ್ಳದೆಯೇ ಮೊಸರನುಣುತ್ತಿದ್ದ ಪಂಡಿತರ ದಿವ್ಯ ಜಿಫಾಲ ಸಂದ್ರದಲ್ಲಿ ಕುಣಿದಾಡಿ ಸುಳಿದಾಡಿ ನಲಿದಾಡಿದ ನೀನು. ಇಂದು ಕೊಳೆತು ನಾರುವ ರೈತನೊಡಗೂಡಿ ಒದ್ದಾಡಿ ಗಂಧ ಪುನುಗು ಜವಾದಿ ಕಸ್ತೂರಿಗಳ ನುಳಿದು ಸೆಗಣಿಗಂಪ ಗ್ರಾಣಿಪಂತಾಯಿತೆ. ಕೋಕಿಲೆಯ ಸೂತ್ರಂಗೈದ ನೀನು ಪಾಳುಗೂಬೆಯ ಕುರಿತು ಪಾಡುವಂತಾಯಿತೆ. ಪೆರೆನೊಸಲು ಕೆಂದುಟಿ ಕೆನ್ನೆ ಚಂದ್ರಾನನಂ ಕಮಲನಯನಂ ರಸನ್ನೀಲ ಕುಂತಳಂ ಚಾರು ವೃಕ್ಷಸ್ಥಳಂ ನುಣ್ಪುತೊಡೆ ಜಗನಂ ನಿತಂಬಂಗಳಲ್ಲಿ ಕೆಂದಾವರೆಯ ಮೆಲ್ಲಡಿಗಳಲ್ಲಿ ವಿಹರಿಸಿದ ಕಾವ್ಯ ಪಂಕಜೆಯೇ. ನಿನಗಿಂದು ಕೆಸರೆ ಮನೆಯಾಗಿದೆಯೇ, ನಂದನ ಮರುಭೂಮಿಯಾದುದೆ. ರಣವೀರ ಪಾರ್ಥಿವರ ರಕ್ತ ತೃಷ್ಣಯಂ ಕರ್ಮಮಂ ಖಡ್ಗಧನಗಳಂ ಬಾಣಪ್ರಯೋಗ ಕೌಶಲಮಂ ಕಿರೀಟಾದಿ ವ್ಯಸನ ಭೂಷಣ ತನುತ್ರ ಸಿರತ್ರ ವಿಭವಮಂ ವರ್ಣಿಸಿದ ನೀನಿಂದು ನೇಗಿಲಂ ಹಾರೆಯಂ ಮಣ್ಣಿಗೆವ ಕಜ್ಜಮಂ ನೆರೆ ವರ್ಣಿಪಂತಾಯಿತೆ. ದುಷ್ಯಂತ ದಶರಥ ಶ್ರೀರಾಮನರ್ಜುನಂ ಕೌಶಿಕ ಪರಶುರಾಮ ಭೀಷ್ಮ ದ್ರೋಣಾಧ್ಯರಂ ಬಣ್ಣಿಸಿದ ನೀನು ಕರೆಸಿದ್ದ ಕಿಟ್ಟಯ್ಯರಂ ದುರ್ಧಮ ಕುರುಕ್ಷೇತ್ರಮಂ ಮೇಣ್
ಪುರಣದ ಲಂಕೆಯನುಳಿದು ಒಂಟಿ ಕೊಪ್ಪಲಿನಾಚೆ ಬೊಂಡಾದ ಬೋರೆಯಂ ಮಲೆನಾಡ ಕೊಂಪೆಯ ಕಾಡು ಮೇಡುಗಳಂ ಕುರಿತಲಿವ ಗತಿಯಾಯಿತೆ. ಸುದೀರ್ಘವಾಗಿ ಮತ್ತೆ ಕುವೆಂಪುರವರು ಚರ್ಚೆ ಮಾಡ್ತಾರೆ. ಇದುವರೆಗೂ ಕವಿತೆ ಕಾವ್ಯ ಯಾರ ಮೇಲೆ ಕೆಲಸ ಮಾಡ್ತಾ ಇತ್ತು? ಅರಸನ ಅರಮನೆಯಲ್ಲಿ ಕವಿಗಳು ಅರಸನ ಆಶ್ರಯದಲ್ಲಿ ಉಳ್ಕೊಂಡು ಕೈ ಕೆಸರು ಮಾಡಿಕೊಳ್ಳದೆಯೇ ಮೊಸರನ್ನ ಊಟ ಮಾಡ್ತಾ ಇದ್ರು ಪಂಡಿತರು. ಹಾಗಾಗಿ ಅವರ ನಾಲಿಗೆಯ ಮೇಲೆ ಕಾವ್ಯ ಕುಣಿತಾ ಇತ್ತು. ಕೈ ಕೆಸರು ಮಾಡಿಕೊಳ್ಳದೆ ರಾಜನ ಆಶ್ರಯದಲ್ಲಿ ಉಳಿದುಕೊಂಡಿರುವ ಕವಿಗಳ ನಾಲಿಗೆಯ ಮೇಲೆ ಕಾವ್ಯ ಕುಣಿದಾಡ್ತಾ ಇತ್ತು. ಆದರೆ ಇಂದು ಈ ಕವಿ ಏನು ಮಾಡಿಬಿಟ್ಟ? ಕೊಳೆತು ನಾರುವ ರೈತರೊಡಗೂಡಿ ಅವನ ಮೇಲೆ ಕಾವ್ಯವನ್ನು ಇಲ್ಲಿ ಬರಿತಾ ಇದ್ದಾರೆ. ಹಾಗಾಗಿ ಗಂಧ, ಪುನುಗು, ಜವಾದಿ, ಕಸ್ತೂರಿಗಳನ್ನುಳಿದು ಸುಗಂಧ ದ್ರವ್ಯಗಳ ಸುವಾಸನೆಯನ್ನು ಹೇಳೋದು ಬಿಟ್ಟು ಕವಿ ಇವತ್ತು ಸೆಗಣಿಗಂಪ ಗ್ರಾಣಿ ಪಂತಾಯಿತಿ, ಸಗಣಿಯ ಗಂಜಳದ ದುರ್ವಾಸನೆಯನ್ನು ಕುರಿತು ಇವತ್ತು ಹೇಳೋದಕ್ಕೆ ಹೋಗ್ತಾ ಇದ್ದಾನೆ ಕವಿ ಅಂತ ನನ್ನ ಮೇಲೆ ಆಪಾದನೆಯನ್ನು ಕೂಡ ಮಾಡಬಹುದು. ಕೋಗಿಲೆಯ ಹಿಂಪನ್ನು ಹೇಳ್ತಾ ಇರ್ತಕ್ಕಂಥ ಕಾವ್ಯ ಇಂದು ಹಾಳುಗೂಬೆಯ ಕುರಿತು ಹಾಡುವಂತೆ ಅವರು ನನ್ನ ಮೇಲೆ ಅಪವಾದವನ್ನು ಮಾಡಬಹುದು. ಇದುವರೆಗೂ ಹಿಂದಿನಿಂದ ಕಾವ್ಯ ಎತ್ತರವಾದ ಹಣೆ, ಕೆಂಪಾದ ತುಟಿಗಳು, ಕೆನ್ನೆಯ ಮೇಲೆ, ಚಂದ್ರನಂತಹ ಮುಖದ ಮೇಲೆ, ಕಮಲನಯನಂ ಕಣ್ಣುಗಳ ಮೇಲೆ, ಲಸನ್ನೀಲ ನೀಲೇವೇಣಿಯ ಆಗಿರುವ ಕುಂತಳಂ ಕೂದಲಿನ ಬಗ್ಗೆ, ಚಾರು ವಕ್ಷಸ್ಥಳಂ ಸುಂದರವಾದ ಹೊಕ್ಕಳಿನ ಬಗ್ಗೆ, ನುಣುಪಾದ ತೊಡೆಯ ಬಗ್ಗೆ, ಜಗನಂ ನಿತಮ್ಮಗಳಲ್ಲಿ ಹಿಂಭಾಗದ ಮೇಲೆ ಕೆಂದಾವರೆಯ ಮೆಲ್ಲಡಿಗಳಲ್ಲಿ ವಿಹರಿಸಿದ ಕಾವ್ಯ ಪಂಕಜೆ, ಕೆಂಪಾದ ತಾವರೆಗಳ ಸಾಲುಗಳಲ್ಲಿ ಅಡ್ಡಾಡಿದ ಕಾವ್ಯವೇ. ಇಷ್ಟು ದಿನಗಳ ಕಾಲ ನೀನು ಹೆಣ್ಣಿನ ಸೌಂದರ್ಯವನ್ನು, ಪ್ರಕೃತಿಯನ್ನು ವರ್ಣಿಸ್ತಾ ಇರ್ತಕ್ಕಂಥ ನೀನು ಇವತ್ತೇನು ಮಾಡ್ತಾ ಇದೀಯಾ? ಕವಿಯ ಕೈಯಲ್ಲಿ ಕೆಸರೆ ಮನೆಯಾಗಿದೆಯೇ? ಇವತ್ತು ಮಣ್ಣಿನಿಂದ ಕೂಡಿರುವ ಬಟ್ಟೆಯನ್ನು ಹಾಕಿಕೊಂಡಿರುವ ರೈತರ ಪರವಾಗಿ ಅವರ ಮಣ್ಣುಗಳ ಬಗ್ಗೆ ನೀನು ಹೊಗಳೋದಕ್ಕೆ ಹೋಗ್ತಾ ಇದೆಯಾ? ನಂದನಂ ಮರುಭೂಮಿಯಾದುದೇ, ದೇವಲೋಕದ ತೋಟ ಇವತ್ತು ಮರುಭೂಮಿ ಆಗ್ಬಿಡ್ತಲ್ಲ ಈ ಕವಿ ಕೈಯಲ್ಲಿ ಸಿಕ್ಕಿ. ರಣವೀರ ಪಾರ್ಥಿವರ ರಕ್ತ ತೃಷ್ಣೆಯ ಕರ್ಮಮಂ ಖಡ್ಗಧನಗಳಂ ಬಾಣಪ್ರಯೋಗ ಕೌಶಲಮಂ. ಅಷ್ಟೇ ಅಲ್ಲ, ನೀನು ಹಿಂದಿನಿಂದ ವೀರರಾಗಿರುವ ಯೋಧರ ಬಗ್ಗೆ, ಅವರ ರಕ್ತ ಚರಿತ್ರೆಯ ಬಗ್ಗೆ, ಅವರ ಖಡ್ಗ ಧನಸ್ಸುಗಳ ಬಗ್ಗೆ, ಬಾಣ ಪ್ರಯೋಗದ ಕೌಶಲ್ಯದ ಬಗ್ಗೆ, ಅವರ ಕಿರೀಟದ, ಅವರ ಉಡುಗೆ ತೊಡುಗೆಗಳ ಬಗ್ಗೆ, ಅವರ ರಕ್ಷಾ ಕವಚದ ಬಗ್ಗೆ, ಶಿರಸ್ತ್ರಾಣದ ಬಗ್ಗೆ ವೈಭವದಿಂದ ನೀನು ವರ್ಣಿಸ್ತಾ ಇದ್ದೆ. ಆದರೆ ಈಗ ನೀನು ನೇಗಿಲಿನ ಬಗ್ಗೆ, ಹಾರೆಯ ಬಗ್ಗೆ, ಮಣ್ಣಿನ ಕಾರ್ಯದ ಬಗ್ಗೆ ವರ್ಣಿಸುವಂತಹದ ಗತಿ ಬಂದುಬಿಡ್ತಲ್ಲ ನಿನಗೆ. ಇದು ಸರಿಯೇ? ಕವಿಯ ಎರಡೂ ನೆಲೆಯಲ್ಲಿ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ದುಷ್ಯಂತ, ದಶರಥ, ಶ್ರೀರಾಮಾರ್ಜುನಂ, ಕೌಶಿಕ, ಪರಶುರಾಮ, ಭೀಷ್ಮ, ದ್ರೋಣಾದ್ಯರಂ ಬಣ್ಣಿಸಿದ ನೀನು. ಈ ಕಾವ್ಯವೇ ಹಿಂದಿನಿಂದಲೂ ಕೂಡ ನೀನು ದುಷ್ಯಂತ ಮಹಾರಾಜನನ್ನು, ದಶರಥ ಮಹಾರಾಜನನ್ನು, ದಶರಥನ ಮಗ ಶ್ರೀರಾಮನ ಬಗ್ಗೆ, ರಾಮ ಅರ್ಜುನರ ಬಗ್ಗೆ, ಕೌಶಿಕ ಮುನಿಯ ಬಗ್ಗೆ, ಪರಶುರಾಮನ ಬಗ್ಗೆ, ಭೀಷ್ಮ ದ್ರೋಣಾದಿಗಳ ಬಗ್ಗೆ ನೀನು ವರ್ಣಿಸ್ತಾ ಇದ್ದೆ, ಕಾವ್ಯವನ್ನು ಬರಿತಾ ಇದ್ದೆ ನೀನು. ಪಂಪ, ಜನ್ನ, ಲಕ್ಷ್ಮೀಶ, ಕುಮಾರವ್ಯಾಸ, ಹೀಗೆ ಅನೇಕ ಕವಿಗಳು ನೀವೆಲ್ಲರೂ ಕೂಡ
ಹೀಗೆ ಅನೇಕ ಮಹಾರಾಜರ ಬಗ್ಗೆ, ಅವರ ಶೌರ್ಯದ ಬಗ್ಗೆ, ಪರಾಕ್ರಮದ ಬಗ್ಗೆ ನೀವು ಕಾವ್ಯವನ್ನು ಬರಿತಾ ಇದ್ರಿ. ಆದರೆ ಇವತ್ತು ಕಾವ್ಯ ಯಾವ ದಿಕ್ಕಿನಡೆಗೆ ಹೋಗ್ತಾ ಇದೆ? ಕರಿಸಿದ್ದನ ಬಗ್ಗೆ, ಕಿಟ್ಟಯ್ಯನ ಬಗ್ಗೆ, ನಮ್ಮೂರಲ್ಲಿ ಇರುವ ಜನರ ಮೇಲೆ ಇವತ್ತು ಕಾವ್ಯವನ್ನು ಬರೆಯೋದಕ್ಕೆ ಈ ಕವಿ ಮುಂದಾಗ್ಬಿಟ್ಟಿದ್ದಾನೆ. ದುರ್ದಮ ಕುರುಕ್ಷೇತ್ರಮ ಮೇಣ್ ಪುರಾಣದ ಲಂಕೆಯ ನಳಿದು ಒಂಟಿ ಕೊಪ್ಪಲಿನಾಚೆ ಬೊಂಡಾದ ಬೋರಿಯಂ ಮಲೆನಾಡ ಕೊಂಪೆಯ ಕಾಡು ಮೇಡುಗಳಂ ಕುರಿತಲಿವ ಗತಿಯಾಯಿತೆ. ಇಷ್ಟಿನ ಕುರುಕ್ಷೇತ್ರದ ಬಗ್ಗೆ ವರ್ಣಿಸ್ತಾ ಇರತಕ್ಕಂಥ ಕಾವ್ಯ, ಪುರಾಣದಲ್ಲಿ ಅಳಿದೋಗಿರುವ ಲಂಕೆಯನ್ನು, ರಾವಣನ ಲಂಕೆಯ ಬಗ್ಗೆ ಮಾತನಾಡಿದ ಕಾವ್ಯ ಇವತ್ತು ಮಲೆನಾಡಿನ ಮೂಲೆಯಲ್ಲಿರುವ ಒಂಟಿ ಕೊಪ್ಪಲಿನ ಬಗ್ಗೆ ಇವತ್ತು ಮಾತನಾಡ್ತಾ ಇದೆ. ಮಲೆನಾಡಿನ ಕೊಂಪೆಯ ಬಗ್ಗೆ, ಮಲೆನಾಡಿನ ಕಾಡು ಮೇಡುಗಳಲ್ಲಿ ಇವತ್ತಿ ಕಾವ್ಯ ಧ್ವನಿಯನ್ನು ಮಾಡ್ತಾ ಇದೆ, ಹಾಡನ್ನು ಹೇಳ್ತಾ ಇದೆ. ಈ ಸ್ಥಿತಿ ಇವತ್ತು ಈ ಕಾವ್ಯಕ್ಕೆ ಬಂದುಬಿಡ್ತಲ್ಲ ಅಂಥೇಳಿ ನೀವು ನನ್ನ ಮೇಲೆ ಆಪಾದನೆಯನ್ನು ಮಾಡಿದರೂ ಕೂಡ ನಾನು ಗೊಬ್ಬರದ ಮೇಲೆ ಕಾವ್ಯವನ್ನು ಬರೆಯುವ ಮೂಲಕ ಹೊಸ ಪರಿವರ್ತನೆಗೆ ಒಂದು ಮುನ್ನುಡಿಯನ್ನು ಹಿಡ್ತಾನೆ ಅಂತೇಳಿ ಕುವೆಂಪು ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಕಬ್ಬಿಲರು ಕಬ್ಬಿಗರು ತಾವೆನು ತಬ್ಬರಿಸಿ ಬೊಬ್ಬಿರಿಯೇ ಕಬ್ಬವಾದುದೆ, ಗೊಬ್ಬರದ ಮೇಲೆ ಕಬ್ಬ ಒಪ್ಪಡೆ ಗಂಡು ಕಬ್ಬವಾದಂತಲ್ತೆ, ಅಬ್ಬಬ್ಬ ಕಲಿಕಾಲಕ್ಕೇನಾದರಾಗುತ್ತದೆ. ಕವಿಗಳು ಇದುವರೆಗೂ ಕೂಡ ಕಾವ್ಯವನ್ನು ಬರಿತಾ ಇದ್ರು. ಆದರೆ ಇವತ್ತು ಅದೇ ಕವಿಯೇ ಇವತ್ತು ಗೊಬ್ಬರದ ಮೇಲೆ ಕಾವ್ಯವನ್ನು ಬರೆಯುವುದರ ಮೂಲಕ ನಿಮ್ಮೆಲ್ಲರಿಗೂ ಕೂಡ ಆಶ್ಚರ್ಯವನ್ನು ತಂದಿರಬಹುದು. ಅಥವಾ ನೀವೆಲ್ಲರೂ ಕೂಡ ಎಂತಹ ಕಾಲ ಬಂದ್ಬಿಡ್ತಪ್ಪ, ಇಂತಹ ವಸ್ತುಗಳ ಮೇಲೂ ಕೂಡ ಕಾವ್ಯವನ್ನು ಬರೀತಾರೆ ಅಂಥೇಳಿ ನನ್ನ ಮೇಲೆ ನೀವು ಅಪಾದನೆಯನ್ನು ಕೂಡ ಮಾಡಬಹುದು, ನನ್ನ ಮೇಲೆ ನೀವು ವ್ಯಂಗ್ಯವಾದರೂ ಕೂಡ ಮಾಡಬಹುದು. ಆದರೂ ಕೂಡ ಇಲ್ಲಿ ಒಂದು ಹೊಸ ಹೆಜ್ಜೆಯನ್ನು ಕವಿ ಇಟ್ಟಿರ್ತಕ್ಕಂಥದ್ದನ್ನು ಉಳಿದವರು ಅದನ್ನು ವಿರೋಧಿಸುವ ಹಾಗೆ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಕಲಿಕಾಲಕ್ಕೆ ಏನು ಬೇಕಾದರೂ ಆಗಬಹುದು, ಕಲಿಗಾಲ ಕಣಪ್ಪ, ಏನೇಂದ್ರ ಮೇಲೆ ಬೇಕಾದರೂ ಬರೀತಾರೆ ಇವರು. ಎಕ್ಕೆ ಹೂವಿನ ಮೇಲೆ ಬೇಕಾದರೂ ಬರೀಬೋದು, ಗೊಬ್ಬರದ ಮೇಲೆ ಬೇಕಾದರೂ ಬರೀಬಹುದು, ಯಾವುದ್ರ ಮೇಲೆ ಬೇಕಾದರೂ ಇವತ್ತು ಕಾವ್ಯವನ್ನು ಬರೀತಾರೆ. ಇದು ಕಲಿಕಾಲ ಅಂತ ನೀವು ನನ್ನ ಮೇಲೆ ಏನೇ ಅಂದರೂ ಕೂಡ ನಾನು ಕಾವ್ಯವನ್ನು ಬರೆದಿದ್ದೇನೆ. ಗೊಬ್ಬರವನಲ್ಲಗಳೆಯುವೆ ಏಕೆ ಮರದ ತುದಿ, ನಲ್ಗಂಪು ಬೆತ್ತು ತಂಗಾಳಿಗೊಲೆಯುವ ಹೂವೆ ಬೇರುಗಳಿಗಿಲ್ಲದಿರೆ ಗೊಬ್ಬರಂ ಹೇಳೆನಗೆ, ವೃಕ್ಷಕ್ಕೆಲ್ಲಿಯದು ಹೂವಿನ ಹಬ್ಬ, ಗೊಬ್ಬರದ ಜೀವವನ ಹೀರಿ ಕೊಬ್ಬಿಹ ಹೂವೆ, ಕಬ್ಬಕ್ಕೆ ನೀ ಮಾತ್ರ ವಸ್ತುವೆ, ನಿನ್ನಂತೆ ಗೊಬ್ಬರಂ ಕಬ್ಬಕ್ಕೆ ಸಾಮಗ್ರಿಯಾಗಬಾರದೆ ಹೇಳು, ಹಳಿಯದಿರೋ ಇಂದೋ ನಾಳೆಯೋ ನೀನು ಕೆಳಗುರುಳಿ, ಗೊಬ್ಬರದೊಳೊಂದಾಗುವ ಮುಂದೆ ಕಾದಿಹುದು. ಒಂದು ಮರ ಸುಂದರವಾಗಿ ದೈತ್ಯವಾಗಿ ಒಂದು ಬೃಹತ್ತಾದ ಒಂದು ಮರ ಬೆಳೆದಿದೆ ಅಂತಂದರೆ, ಆ ಮರದ ಮೇಲೆ ಸುಂದರವಾದ ಹೂಗಳನ್ನು ಬಿಟ್ಟಿದೆ, ರುಚಿಕರವಾದ ಹಣ್ಣುಗಳನ್ನು ಬಿಟ್ಟಿದೆ ಅಂತಂದರೆ ನಮ್ಮೆಲ್ಲರಿಗೂ ಕೂಡ ರುಚಿಕರವಾದ ಹಣ್ಣುಗಳು, ಸುಂದರವಾದ ಹೂವುಗಳು ಕಾಣಿಸ್ತವೆ. ಆದರೆ ಆ ಬೃಹತ್ತಾದ ಮರ ನಿಂತ್ಕೊಳ್ಳೋದಕ್ಕೆ, ಆ ಹೂವು ಹಣ್ಣುಗಳನ್ನು ಬಿಡೋದಕ್ಕೆ ಕೆಳಗಿರುವ ಬೇರುಗಳು ಅವು ಗೊಬ್ಬರದ ಆ ಅಂಶಗಳನ್ನು, ಫಲವತ್ತಾದ ಮಣ್ಣಿನ ಅಂಶವನ್ನು ಅಲ್ಲಿಗೆ ಮುಟ್ಟಿಸ್ದೇ ಇದ್ದರೆ ಹೂ ಬಿಡೋದಕ್ಕೆ ಸಾಧ್ಯನೇ, ಮರ ನಿಂತ್ಕೊಳ್ಳೋದಕ್ಕೆ ಸಾಧ್ಯನೇ. ಬೇರುಗಳು ಬಿಗಿಯಾಗಿ ಭೂಮಿಯ ಆಳದಲ್ಲಿ ನಿಂತ್ಕೊಳ್ಳೋದೇ ಇದ್ದರೆ ಆ ಮರ, ಬೃಹತ್ತಾದ ಮರ ನಿಂತ್ಕೊಳ್ಳೋದಕ್ಕೆ ಸಾಧ್ಯನೇ. ಹಾಗಾಗಿ ಬೇರುಗಳಿಗೆ ಗೊಬ್ಬರದ ರಸ, ಗೊಬ್ಬರದ ಶಕ್ತಿ ಸಿಕ್ಕಿದ್ರೇ ಒಂದು ಬೃಹತ್ತಾದ ಮರ ನಿಂತ್ಕೊಳ್ಳೋದಕ್ಕೆ ಸಾಧ್ಯ, ಅಲ್ಲಿ ಹೂವಿನ ನಗು ಕಾಣೋದಕ್ಕೆ ಸಾಧ್ಯ. ಆದರೆ ಇವತ್ತು ನಮ್ಮ ಕಣ್ಣಿಗೆ ಮರ ಕಾಣಿಸ್ತಾ ಇದೆ, ಹೂ ಕಾಣಿಸ್ತಾ ಇದೆ, ಹಣ್ಣು ಕಾಣಿಸ್ತಾ ಇದೆ, ಆದರೆ ಇದೆಲ್ಲವನ್ನು ಕೊಟ್ಟಿರ್ತಕ್ಕಂಥ ಗೊಬ್ಬರ ಮಾತ್ರ ಇವತ್ತು ಕಣ್ಮರೆಯಾಗಿದೆ. ನಮ್ಮ ಕಣ್ಮುಂದೆ ಇವತ್ತು ಸುಂದರವಾದ ತಾಜ್ ಮಹಲನ್ನು ನೋಡ್ತಾ ಇದ್ದೇವೆ, ಆದರೆ ಅದನ್ನು ಕಟ್ಟಿರುವ ಲಕ್ಷಾಂತರ ಕಾರ್ಮಿಕರುಗಳು ಇವತ್ತು ನಮಗೆ ನೆನಪಾಗ್ತಾ ಇಲ್ಲ. ಹಾಗಾಗಿನೇ ಕವಿ ಹೇಳ್ತಾ ಇದ್ದಾರೆ, ನಾವು ಅಂತಹ ಕಾರ್ಮಿಕರ ಪರವಾಗಿಯೂ ಕೂಡ ನಾವು ಆಲೋಚಿಸಬೇಕಾಗಿದೆ. ಬೃಹತ್ತಾಗಿ ನಿಂತಿರುವ ಗೊಬ್ಬರದ ಕೆಳಗಿರುವ ಬೇರುಗಳ ಬಗ್ಗೆ
ಆ ಗೊಬ್ಬರದ ಬಗ್ಗೆಯೂ ಕೂಡ ನಾವಿವತ್ತು ಧ್ವನಿಯನ್ನು ಎತ್ತಬೇಕಾಗಿದೆ. ಹಾಗಾಗಿ ಇವತ್ತು ಕಾವ್ಯಕ್ಕೆ ಗೊಬ್ಬರವು ಕೂಡ ವಸ್ತುವಾಗುವ ಕಾಲ ಹತ್ರ ಬಂದಿದೆ. ಇವತ್ತು ಅದೇ ಮರ, ಅದೇ ಹೂವು ಒಂದಲ್ಲ ಒಂದು ದಿನ ಕೆಳಗೆ ಬಿದ್ದು ಗೊಬ್ಬರವಾಗಲೇಬೇಕು. ಹಾಗಾಗಿ ನಾವು ಗೊಬ್ಬರವನ್ನು ನಾವು ಮರಿಬಾರ್ದು, ಅದನ್ನು ನಾವು ತಾತ್ಸಾರ ಮಾಡಬಾರ್ದು. ಅಲಕ್ಷಿತ ಸಮುದಾಯಗಳನ್ನು ನಾವು ತಾತ್ಸಾರ ಮಾಡಬಾರ್ದು. ಎಲ್ಲರೂ ಕೂಡ ಇಲ್ಲಿ ಮುಖ್ಯ. ಈ ಸಮಾಜದಲ್ಲಿ ಎಲ್ಲರಿಗೂ ಕೂಡ ಅವ್ರದ್ದೇ ಆಗಿರ್ತಕ್ಕಂತಹ ಗೌರವಗಳಿದೆ ಅನ್ನೋದನ್ನು ಕುವೆಂಪು ಇಲ್ಲಿ ಹೇಳ್ತಾ ಇದ್ದಾರೆ. ಹಚ್ಚಿಕೊಳ್ಳಿ ಪರಿಮಳಗಳಂ ಗಂಧ ಹತ್ತರು ಪುನುಗು ಕಸ್ತೂರಿ ಇತ್ಯಾದಿ ತರತರದ ಭೋಗಮಂ ಇನ್ನೇಸು ದಿನ ತಾನೇ ಹಚ್ಚಿಕೊಳ್ಳುವಿರದನು ನಾ ಕಣ್ಣಿನಲೆ ಕಾಂಬೆ ನಾಮ ಮುದ್ರೆ ವಿಭೂತಿಗಳ ಬಳಿದುಕೊಂಬವರು ಕತ್ತೆ ಎಂದದಿ ಗದ್ದೆಯಲ್ಲಿ ಗೈದು ಮೈಬೆವರು ಸುರಿಸಿ ಗೊಬ್ಬರ ಮಣ್ಣು ಬಳಿದುಕೊಂಬರಿಗಿಂತ ಮೇಲೆಂಬ ಭಾವ ತಲೆಕೆಳಗಾಗಿ ಹೋಗುತ್ತಿದೆ. ನೇಗಿಲಂ ಕುಳಂ ದೊರೆಯ ಕತ್ತಿಯಂ ಕಿತ್ತೆಸೆದು ಮುತ್ತಿನುಂಡೆಯ ಮುಡಿವ ಸಿರಿನೆತ್ತಿಯ ನುತ್ತು ಭತ್ತವಂ ಬಿತ್ತಿ ಬೆಳೆಯುವ ಉತ್ತಮದ ಹೊತ್ತು ಹತ್ತಿರಕ್ಕೆ ಬರುತ್ತಿರುವುದು ತತ್ತಿ ಗೊಬ್ಬರಂ ಸಿಂಹಾಸನಕ್ಕೇರಿದ ದಿನಂ ತನ್ನ ಹೂಗಳಿದ ಕಬ್ಬಿಗನ ಮಾಡಿ ಮೆರೆವುದು ಅಂದು ಗೊಬ್ಬರದ ಕಂಪೆಲ್ಲರ್ಗೆ ಪರಿಮಳ ದ್ರವ್ಯ ತಾನಾದ ಪದು ಏತಕೇನೆ ಸಿರಿವೆರೆಸು ಶಕ್ತಿ ಇರೆ ಗೊಬ್ಬರವೇ ಪರಿಮಳಂ ಇಲ್ಲದಿರೆ ಪೊನುಗು ತಾನಾದೊಡಂ ಗೊಬ್ಬರಂ. ಹಾಗಾಗಿ ಇವತ್ತು ನಾವು ಮೈಗೆ ಸಗಣಿ ಗಂಜಲನ್ನು ಹಚ್ಕೊಂಡ್ರೆ, ಕೆಲಸ ಮಾಡಿದ್ರೇ ನಾವು ಮೊಸರನ್ನು ಉಣ್ಣೋದಕ್ಕೆ ಸಾಧ್ಯ, ಬೆಳೆಯನ್ನು ನೋಡೋದಕ್ಕೆ ಸಾಧ್ಯ. ಕೈ ಕೆಸರಾದರೆ ಬಾಯಿ ಮೊಸರಾಗೋದಕ್ಕೆ ಸಾಧ್ಯ. ಆದರೆ ಇವತ್ತು ಕೈಗಳ ಕೆಸರನ್ನು ನಾವು ಹೇಳೋದಕ್ಕೆ ಹೋಗ್ತಾ ಇಲ್ಲ, ಬಾಯಲ್ಲಿರುವ ಮೊಸರಿನ ಬಗ್ಗೆ ಮಾತ್ರ ಇವತ್ತು ಕಾವ್ಯ ಹೇಳ್ತಾ ಇದೆ. ಇದುವರೆಗೂ ಕೂಡ ಕಾವ್ಯ ಹೇಳ್ಕೊಂಡು ಬಂದಿದೆ. ಹಾಗಾಗಿ ಮತ್ತೆ ನಾವು ಆ ಮಣ್ಣಿನ ಸಂಸ್ಕೃತಿಯನ್ನು, ಬೆವರ ಸಂಸ್ಕೃತಿಯನ್ನು, ಆ ಶ್ರಮ ಸಂಸ್ಕೃತಿಯ ಕುರಿತು ನಾವು ಧ್ವನಿಯನ್ನು ಎತ್ತಬೇಕಾಗಿದೆ. ಅವರಿಗೆ ನಾವು ಗೌರವವನ್ನು ನಾವು ಸೂಚಿಸಬೇಕಾಗಿದೆ. ಇದುವರೆಗೂ ನಾವು ವಿಭೂತಿಯನ್ನು, ಮುದ್ರೆಗಳ ಬಗ್ಗೆ ನಾವು ಹೇಳಿದ್ದಾಯಿತು. ಇನ್ಮೇಲಾದರೂ ಕೂಡ ಉಳುಮೆ ಮಾಡುವ, ಮೈ ಬೆವರಾಗಿರುವ ರೈತನ ಬಗ್ಗೆ, ಕಾರ್ಮಿಕನ ಬಗ್ಗೆ, ಶ್ರಮ ಸಂಸ್ಕೃತಿಯಲ್ಲಿ ನಲುಗ್ತಾ ಇರುವ ಜನರ ಬದುಕಿನ ಬಗ್ಗೆ ನಾವು ಕಾವ್ಯವನ್ನು ಬರೀಬೇಕಾಗಿದೆ. ಏಕೆಂದರೆ ರೈತ ನೇಗಿಲನ್ನು ಹೂಳಿದರೆ ಮಾತ್ರ ನಮಗೆ ಧಾನ್ಯಗಳು ಬರ್ತವೆ. ಆ ಧಾನ್ಯಗಳಿದ್ದರೆ ಮಾತ್ರ ಒಬ್ಬ ಅರಸ ರಾಜ್ಯವನ್ನು ಮಾಡೋದಕ್ಕೆ ಸಾಧ್ಯ. ರೈತ ಇಲ್ಲ ಅಂತಂದರೆ ಯಾವುದೂ ಇಲ್ಲ ಜಗತ್ತಲ್ಲಿ. ಹಾಗಾಗಿ ಇಂತಹ ರೈತನ ನೇಗಿಲು, ಗೊಬ್ಬರ ಇವೆಲ್ಲವೂ ಕೂಡ ನಮಗೆ ಮುಖ್ಯ ಆಗಬೇಕು. ಅವುಗಳ ನಮಗೆ ಸಿರಿ ಸಂಪತ್ತಿಗೆ ಕಾರಣವಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಕವಿಗೆ ಗೊಬ್ಬರವು ವಸ್ತುವಾಗಬೇಕು. ಕವಿಯ ಕೈಯಲ್ಲಿ ಆ ವಸ್ತುವು ಕೂಡ ಆನಂದವನ್ನು ಪಡ್ತಾ ಸಂಭ್ರಮಿಸಬೇಕು. ಗೊಬ್ಬರವು ಕೂಡ ಸುವಾಸನೆಯ ಪರಿಮಳವನ್ನು ಪಡಿಬೇಕು. ಇಲ್ಲದಿದ್ದರೆ ಅದನ್ನು ನಾವು ಕೇವಲ ಅಲಕ್ಷಿಸಿದರೆ, ಅದನ್ನು ನಾವು ದೂರ ಇಟ್ಟರೆ ಅದು ಸರಿಯಲ್ಲ ಅಂತೇಳಿ ಕುವೆಂಪುರವರು ಇಲ್ಲಿ ಹೇಳ್ತಕ್ಕಂಥದ್ದನ್ನು ನಾವು ನೋಡಬಹುದು. ಹೀಗೆ ಕುವೆಂಪುರವರ ಸಾಹಿತ್ಯ ಸಮಾಜಮುಖಿ ಚಿಂತನೆಗಳಿಂದ ಬಹಳ ಮಹತ್ವವನ್ನು ಈ ಕಾರಣಕ್ಕಾಗಿ ಅದು ಪಡೆದಿದೆ. ಹಾಗಾಗಿಯೇ ಕಾವ್ಯ ಶ್ರಮ ಸಂಸ್ಕೃತಿಗೆ, ಬೆವರಿಗೆ, ಅಲಕ್ಷಿತರ ನೋವಿಗೆ ಮಿಡಿಯುವ ಮೂಲಕ ಬಹುಜನರನ್ನು ತಲುಪ್ತಕ್ಕಂಥ ಒಂದು ಮಾಧ್ಯಮ. ಹಾಗಾಗಿ ಆ ಮಾಧ್ಯಮದ ಮೂಲಕವೇ ಕುವೆಂಪು ಗೊಬ್ಬರ ವಸ್ತುವನ್ನು ಇಟ್ಕೊಂಡು ಕಾವ್ಯವನ್ನು ಬರೆದು ಆ ಗೊಬ್ಬರದ ಮಹಿಮೆಯನ್ನು, ರೈತ ಬದುಕನ್ನು, ನೇಗಿಲಿನ ಶ್ರಮಿಕ ವರ್ಗದ ಆ ಸಂಭ್ರಮವನ್ನು ಇಲ್ಲಿ ಅವರು ಹೇಳ್ತಾ ಹೋಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತಿದ್ವಿ. ಹಾಗಾಗಿ ಹೂವಿನ ಆ ಭೋಗದ ಪರಿಮಳದ ಹಿಂದೆ ಗೊಬ್ಬರದ ಮಣ್ಣಿನ ವಾಸನೆಯೂ ಕೂಡ ಇಲ್ಲಿ ನಮಗೆ ಕಾಣಿಸುತ್ತೆ. ನಾವು ಬಾಯಿಯಲ್ಲಿ ಚಪ್ಪರಿಸುತ್ತ ಸವಿಯನ್ನು ತಿನ್ನುವ ಹಣ್ಣುಗಳಿಗೂ ಆ ಹಣ್ಣಿನ ರುಚಿಯಲ್ಲಿಯೂ ಕೂಡ
ಗೊಬ್ಬರದ ಪಾಲಿದೆ ಅನ್ನೋದನ್ನು ನಾವು ಮರಿಬಾರ್ದು. ಮರ ಹರಳೋದಕ್ಕೆ, ಹಣ್ಣು ಸಿಹಿ ಆಗೋದಕ್ಕೆ ನೆಲದಾಳದಲ್ಲಿರುವ ಬೇರುಗಳೇ ಕಾರಣ, ಅದಕ್ಕೆ ಗೊಬ್ಬರವೇ ಕಾರಣ ಅನ್ನೋದನ್ನು ನಾವು ಮರಿಬಾರ್ದು. ಹಾಗಾಗಿ ಇಲ್ಲಿ ಗೊಬ್ಬರಕ್ಕೂ ಕೂಡ ಮಾನ್ಯತೆಯನ್ನು ಕವಿ ತಂದು ಕೊಟ್ಟಿದ್ದಾರೆ. ಒಂದು ಅಲಕ್ಷಿತ ಸಮುದಾಯಕ್ಕೂ ಕೂಡ ಈ ಸಮಾಜ ಯಾವುದನ್ನು ದೂರ ಇಟ್ಟಿದೆಯೋ ಅದಕ್ಕೂ ಕೂಡ ಕಾವ್ಯ ಏನು ಮಾಡುತ್ತಿಲ್ಲಿ ಧ್ವನಿಯನ್ನು ಕೊಡುತ್ತೆ. ಹಾಗಾಗಿ ಕುವೆಂಪುರವರ ಕಾವ್ಯದಲ್ಲಿ ನಾವು ಗಮನಿಸಿದರೆ ಇದುವರೆಗೂ ಕೂಡ ಕಾವ್ಯ ಜಗತ್ತು ಯಾವುದನ್ನು ದೂರ ಇಟ್ಟಿದೆಯೋ ಆ ವಸ್ತುಗಳನ್ನು, ಆ ವ್ಯಕ್ತಿಗಳನ್ನು ತಗೊಂಡು ನಾಯಕರನ್ನಾಗಿ ಮಾಡಿಕೊಂಡು ಕುವೆಂಪುರು ಕಾವ್ಯವನ್ನು ಬರಿತಾ ಹೋಗ್ತಾರೆ. ಅದು ನೀವು ಕರ್ಣನ ಬಗ್ಗೆ ಆಗಿರ್ಬೋದು, ಒಬ್ಬ ಶೂದ್ರನ ಬಗ್ಗೆ ಆಗಿರ್ಬೋದು, ಅವರು ನಾಯಕರನ್ನಾಗಿ ಮಾಡಿಕೊಂಡು ಕಾವ್ಯವನ್ನು, ಒಬ್ಬ ಜಲಗಾರನ ಬಗ್ಗೆ ಅವರು ಕಾವ್ಯವನ್ನು ಬರೀತಾರೆ. ಒಬ್ಬ ರಸ್ತೆಯನ್ನು ಕುಡಿಸುವ ಒಬ್ಬ ಕಾರ್ಮಿಕನನ್ನೇ ನಾಯಕನನ್ನಾಗಿ ಮಾಡ್ಕೊಂಡು ಅವರು ನಾಟಕವನ್ನು ಬರೀತಾರೆ. ಒಬ್ಬ ಶೂದ್ರನ ಮೂಲಕ ತಪಸ್ಸನ್ನು ಮಾಡಿಸೋದಕ್ಕೆ ಹೋಗ್ತಾರೆ ಕುವೆಂಪು. ಹಾಗಾಗಿ ಅವರ ಇಡೀ ಕಾವ್ಯಗಳಲ್ಲಿ ನಾವು ಇದನ್ನು ಮತ್ತೆ ಮತ್ತೆ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದೇ ರೀತಿ ನಮ್ಮ ಬದುಕನ್ನು ಇರಿದಾಗಿಸಿ ನಮಗೆ ಗೊಬ್ಬರದಂತೆ ಸತ್ವವನ್ನು, ಪುಷ್ಟಿಯನ್ನು ಕೊಟ್ಟು ಎಷ್ಟೋ ಜನ ಮರೆಯಾಗಿದ್ದಾರೆ. ಆದರೆ ಈ ಜಗತ್ತಿನ ಕಣ್ಣಿಗೆ ಬೀಳ್ತಕ್ಕಂಥದ್ದು ಹೊರಗಿರ್ತಕ್ಕಂಥ ಜನ, ತಳುಕಿನ ಬದುಕು. ಹಾಗಾಗಿ ಉತ್ತಮ ಫಲಕ್ಕೆ ಕಾರಣವಾಗಿರ್ತಕ್ಕಂತಹ ಗೊಬ್ಬರಕ್ಕೆ ನಿಜವಾದ ಬೆಲೆ ಅಂತಕ್ಕಂಥದ್ದು ಸಿಗಲೇಬೇಕು. ಈ ಇತಿಹಾಸದಲ್ಲಿ ಕಣ್ಮರೆಯಾಗಿರುವ ಆ ಜನರಿಗೆ, ಆ ಸಮುದಾಯಕ್ಕೆ ಬೆಲೆ ಸಿಗಲೇಬೇಕು. ಅದರ ಕಡೆಗೆ ನಾವು ಯಾವುದೇ ಕಾರಣಕ್ಕೂ ತಿರಸ್ಕಾರವನ್ನು ವ್ಯಕ್ತಪಡಿಸಬಾರ್ದು. ಕಾರ್ಮಿಕರ ಬಗ್ಗೆ, ರೈತರ ಬಗ್ಗೆ, ಗೊಬ್ಬರ ಬಗ್ಗೆ ನಾವು ತಿರಸ್ಕಾರವನ್ನು ಮಾಡಬಾರ್ದು. ಪ್ರತಿಯೊಂದಕ್ಕೂ ಕೂಡ ಗೌರವವನ್ನು ಕೊಡಬೇಕು. ಪ್ರತಿಯೊಂದಕ್ಕೂ ಕೂಡ ಅದರದೇ ಆಗಿರ್ತಕ್ಕಂಥ ಗೌರವ ಇದೆ. ಹಾಗಾಗಿ ನಮ್ಮ ಬದುಕನ್ನು ಹಸನಾಗಿಸಲು ತೆರೆಮರೆಯಲ್ಲಿ ನಿಂತು ಶ್ರಮಿಸ್ತಾ ಇರತಕ್ಕಂಥವರ ನಿಸ್ವಾರ್ಥ ಸೇವೆಯನ್ನು, ಆ ಸೇವೆಯನ್ನು ನಾವು ಗೌರವಿಸಬೇಕು. ಆ ಕೃತಜ್ಞತಾ ಭಾವವನ್ನು ನಾವು ಬೆಳೆಸ್ಕೋಬೇಕು ಅನ್ನೋದನ್ನು ಕಾವ್ಯ ಇಲ್ಲಿ ಚರ್ಚೆ ಮಾಡುತ್ತೆ. ನಿಮಗೆ ಕಾವ್ಯದಲ್ಲಿ 2 ಅಂಕಗಳಿಗೆ ಅಥವಾ ಲೇಖಕರ ಮೇಲೆ 2 ಅಂಕದ ಪ್ರಶ್ನೆಗಳನ್ನು ಕೇಳಬಹುದು. ಯಾವುದಾದ್ರೂ ಸಾಲುಗಳನ್ನು ಸಂದರ್ಭಕ್ಕೆ ಕೇಳಬಹುದು. ದೀರ್ಘ ಪ್ರಶ್ನೆಯನ್ನು ಕೇಳೋದಾದರೆ ಗೊಬ್ಬರ ಕವಿತೆಯ ಆಶಯದ ಮೇಲೆ ಪ್ರಶ್ನೆ ಕೇಳಬಹುದು, ಅಥವಾ ಅಧಿಕಾರ ಕೇಂದ್ರದ ಪಲ್ಲಟವಾಗುವ ಕಾಲ ಬಂದಿದೆ ಎಂಬುದನ್ನು ಗೊಬ್ಬರ ಕವಿತೆ ಹೇಗೆ ಸೂಕ್ಷ್ಮವಾಗಿ ವಿವರಿಸಿದೆ ಅಂಥೇಳಿ ನಿಮಗೆ ದೀರ್ಘ ಪ್ರಶ್ನೆಯನ್ನು ಕೇಳೋ ಸಾಧ್ಯತೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ನೀವು ಓದ್ಕೋಬೇಕಾಗತ್ತೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ. ನಮಸ್ಕಾರ.